ರಾಜ್ಯ ಬಿಜೆಪಿ ಆಂತರಿಕ ಸಂಘರ್ಷದ ಬೇಗೆಯಲ್ಲಿ ಬೇಯ್ತಾ ಇದೆ. ಇದನ್ನ ಶಮನ ಮಾಡಲಿಕ್ಕೆ ಮದ್ದರಿಯುವಂತಹ ಕೆಲಸ ಕೂಡ ನಿರಂತರವಾಗಿ ಆಗ್ತಾ ಇದೆ. ಬಿಜೆಪಿಯಲ್ಲೂ ಶುರುವಾಯಿತು ಅನಾಮಧೇಯ ಪತ್ರ ಚಳವಳಿ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಪಕ್ಷವನ್ನ ಉಳಿಸಿ ಅನ್ನುವಂತಹ ಪತ್ರ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ರಾಷ್ಟ್ರೀಯ ನಾಯಕರಿಗೆ ಅನಾಮಧೇಯ ವ್ಯಕ್ತಿಯಿಂದ ಪತ್ರ ರವಾನೆಯಾಗಿದೆ. ರಾಜ್ಯದಲ್ಲಿ ಉಪಚುನಾವಣೆಯಲ್ಲಿ ಬಿಜೆಪಿ 3 ಕ್ಷೇತ್ರದಲ್ಲೂ ಕೂಡ ಸೋಲು. ವಿಜಯೇಂದ್ರ ಮತ್ತು ಬಿಎಸ್ ಯಡಿಯೂರಪ್ಪ ಅವರ ಒಳ ಒಪ್ಪಂದ ರಾಜಕೀಯ ಇದಕ್ಕೆ ಕಾರಣ. ಬಿಎಸ್ವೈ ವಿಜಯೇಂದ್ರ ಸಿಎಂ ಡಿಸಿಎಂ ಜೊತೆಗೆ ಕೈ ಜೋಡಿಸಿದ್ದಾರೆ. ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ನಲ್ಲಿ ಮುಳುಗಿದ್ದಾರೆ ಅನ್ನುವಂತಹ ಅಂಶವನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಈ ಮೂಲಕ ವಿಜಯೇಂದ್ರ ವಿರುದ್ಧ ಅನಾಮಧೇಯ ವ್ಯಕ್ತಿಯೊಬ್ಬರು ಪತ್ರವನ್ನ ಬಿಜೆಪಿಯ ವರಿಷ್ಠರಿಗೆ, ಆರ್ಎಸ್ಎಸ್ನ ಮುಖ್ಯಸ್ಥರಿಗೆ ರವಾನಿಸಿರುವಂತಹದ್ದು. ಕಾಂಗ್ರೆಸ್ನಲ್ಲೂ ಕೂಡ ಹಾಸನದ ಸಮಾವೇಶಕ್ಕೆ ಇದೇ ರೀತಿಯ ಪತ್ರ ರವಾನೆಯಾಗಿತ್ತು. ಅದಾದ ಮೇಲೆ ಪಕ್ಷದ ಅಡಿಯಲ್ಲಿಯೇ ಸಮಾವೇಶವನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಲಾಯಿತು. ಈಗ ಬಿಜೆಪಿಯಲ್ಲೂ ಕೂಡ ಇದೇ ರೀತಿಯ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಅನಾಮಧೇಯ ವ್ಯಕ್ತಿಯೊಬ್ಬರು ಬಿಜೆಪಿಯ ವರಿಷ್ಠರಿಗೆ, ಆರ್ಎಸ್ಎಸ್ನ ಮುಖ್ಯಸ್ಥರಿಗೆ ಬರೆದಿರುವಂತಹ ಪತ್ರದ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ ತಾರಕಕ್ಕೇರಿರುವ ಬೆನ್ನಲ್ಲೇ ಈ ಅನಾಮಧೇಯ ವ್ಯಕ್ತಿ ಬರೆದಿರುವಂತಹ ಪತ್ರ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಕಾಂಗ್ರೆಸ್ ಮನೆಯಲ್ಲಾದಂತಹ ಬೆಳವಣಿಗೆಗಳು ಯಥಾವತ್ತಾಗಿ ಈಗ ಬಿಜೆಪಿ ಪಾಳೆಯದಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಈ ಬಣ ರಾಜಕಾರಣಕ್ಕೆ, ಬಣ ಸಂಘರ್ಷಕ್ಕೆ ಈ ಪತ್ರ ಮತ್ತಷ್ಟು ತುಪ್ಪ ಸುರಿಯೋ ಕೆಲಸ ಆಗುತ್ತಾ, ಹೇಗೆ ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿ ಕೂಡ ಪಕ್ಷದ ಹೈಕಮಾಂಡ್ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಮತ್ತೆ ಯಾವ ನಿಲುವಿನ ಮೇಲೆ ನಿಂತಿದೆ ಅಂತ ಗೊತ್ತಾಗದೇ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಅನಾಮಧೇಯ ಪತ್ರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಓಡಾಡುತ್ತೆ. ಅದು ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಸಹಜ. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಇದು ಹೊಸದೇನಲ್ಲ. ಈ ಹಿಂದೆಯೂ ಕೂಡ ಯಡಿಯೂರಪ್ಪನವರ ವಿರುದ್ಧ ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಒಂದು ಸ್ಥಾಪನೆ ಮಾಡಿದಂತಹ ಸಂದರ್ಭಗಳು ಕೂಡ ಸಾಕಷ್ಟು ಅನಾಮಧೇಯ ಪತ್ರಗಳು ಹೈಕಮಾಂಡ್ಗೆ ರವಾನೆಯಾಗಿದೆ ಅಂತ ಕೂಡ ಹರಿದಾಡಿದ್ವು. ಈಗಲೂ ಕೂಡ ಅದೇ ರೀತಿ ಅನಾಮಧೇಯ ಪತ್ರ ಹರಿದಾಡ್ತಾ ಇದೆ. ಯಾಕೆಂದ್ರೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟ ವಿಚಾರದ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳು ಬಿಜೆಪಿ ಒಳಗಡೆ ಆಗ್ತಾ ಇದೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಿಡಿಕಾರ್ತಾ ಇದೆ. ಈ ನಡುವೆ ಎಲ್ಲ ಒಂದ್ ಕಡೆ ಆರ್ಎಸ್ಎಸ್ ನ ಮುಖ್ಯಸ್ಥರಿಗೆ ಈ ಒಂದು ಪತ್ರ ಬರೆದಿರ್ತಕ್ಕಂಥದ್ದು ಯಾರು ಏನು ಎತ್ತ ಅನ್ನೋದು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅಂದ್ರೆ ಬಿಜೆಪಿ ಅನಾಮಧೇಯ ಬಿಜೆಪಿ ಕಾರ್ಯಕರ್ತರು ಅಂತ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ನೋಡೋದಾದ್ರೆ ಖಂಡಿತವಾಗಿ ಕೂಡ ಇದು ವಿಜೇಂದ್ರ ವಿರೋಧಿ ಬಣದ ಕೃತ್ಯನೋ ಅಥವಾ ಬೇರೆ ಏನು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರುದ್ಧ ಪತ್ರವನ್ನು ಬರೆದಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಯಡಿಯೂರಪ್ಪನವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಉಲ್ಲೇಖ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಜೊತೆಗೆ ಅಶೋಕ್ ರವರು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡೋದಕ್ಕೆ ವಿಫಲರಾಗ್ತಾ ಇದ್ದಾರೆ ಅಂತ ಕೂಡ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆ ಸರಿಯಾಗಿ ನಡೀತಾ ಇಲ್ಲ ಅಂತ ಕೂಡ. ಹಾಗಾಗಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ನಮ್ಮಲ್ಲಿ ಅಶಿಸ್ತು ಒಂದ್ ರೀತಿ ದೊಡ್ಡ ಮಟ್ಟದಲ್ಲೇ ಇದೆ. ಹಾಗಾಗಿ ಶಿಸ್ತು ಕಂಡು ಬರ್ತಾ ಇಲ್ಲ ಅಂತ ಕೂಡ ಅದನ್ನು ಕೂಡ ಒಂದು ರೀತಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಡೀ ಬಿಜೆಪಿಯನ್ನ ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅನಾಮಧೇಯ ಪತ್ರ ಹರಿದಾಡ್ತಾ ಇದೆ. ನಿಜಕ್ಕೂ ಕೂಡ ಅದನ್ನ ಮೋಹನ್ ಭಾಗವತ್ ಅವರಿಗೆ ತಲುಪಿಸಿದಾರೋ ಅಥವಾ ಇಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ಬಿಜೆಪಿ ಒಳಗಡೆ ಮಾತ್ರ ಎಲ್ಲ ಒಂದ್ ಕಡೆ ನೀನು ಅದನ್ನ ಮಾಡಿದ್ರೆ ನಾನು ಈ ಕಡೆ ಇದನ್ನು ಮಾಡ್ತೀನಿ ಅಂದ್ರೆ ಪತ್ರ ಸಮರದ ವಿಚಾರದಲ್ಲಿ ಕೂಡ ಒಂದ್ ರೀತಿಯಲ್ಲಿ ಫೈಟ್ಗೆ ಬಿದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಇದು ಯಾವ ಹಂತವನ್ನು ಹೋಗಿ ತಲುಪುತ್ತೆ ಕಾದ್ ನೋಡ್ಬೇಕಾಗತ್ತೆ. ವಿಜೇಂದ್ರ ಹೇಳ್ತಾರೆ ಇನ್ನು 10 ದಿನದಲ್ಲಿ ಗೊತ್ತಾಗುತ್ತೆ ಅಂತ. ಇನ್ನೊಂದ್ ಕಡೆ ಡೆಲ್ಲಿಲಿ ಕೂತ್ಕೊಂಡು ಯತ್ನಾಳು ಗುಂಪು ಕೂಡ ನಾವು ಹೈಕಮಾಂಡ್ ನ ಭೇಟಿ ಮಾಡ್ತೀವಿ ಅಂತ. ಹಾಗಾಗಿ ಸದ್ಯಕ್ಕೆ ಬಗೆಯಿರುವ ಲಕ್ಷಣ ಕಾಣ್ತಾ ಇಲ್ಲ. ಹಾಗಾಗಿ ಈ ತಿಂಗಳ ಒಳಗಾಗಿ ಬಿಜೆಪಿಗೆ ದೊಡ್ಡ ಮಟ್ಟದ ಸರ್ಜರಿ ಇರುತ್ತೋ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.